ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬ್ಲಾಗ್ನ ವಿಶೇಷ ಏನಪ್ಪ ಅಂದರೆ, ನಮ್ಮ ಕಡೆ ಎಲ್ಲ ಇರುಮುಡಿ ಹೇಗೆ ನಡೆಯುತ್ತೆ, ಯಾವ ಥರ ಇರುಮುಡಿ ಕಟ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನೂ 4-5 ಜನ ಪೇಂಟಿಂಗ್ ಇತ್ತು, ಹಾಗಾಗಿ ಇಲ್ಲಿ ಹೊರಗಡೆ ಬಂದು ಕೂತಿದ್ದೀನಿ. ಇದು ನಮ್ಮೂರಿನ ಎಂಟರೆನ್ಸ್. ಇದರಿಂದ ಕಾಪುಡಿ, ಸಿದ್ದಾಪುರ, ಬ್ಯಾಡರಳ್ಳಿ ಹೀಗೆಲ್ಲ ಹೋಗ್ಬೋದು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಪಾಪುನ ಖುಷಿನ ಇಟ್ಕೊಂಡು ಆಟ ಆಡಿಸ್ತಾ ಕೂತಿದ್ದೀವಿ. ಇಲ್ಲಿ ನಾವು ಒಂದು 10 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ವರ್ಷ ಎಲ್ಲ ಬೆಳಗಿನ ಜಾವ 4 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾಯಿದ್ರು. ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಮುಗ್ದೋಗ್ತಿತ್ತು. ಅಂದರೆ ತುಂಬಿಸೋದಿನ್ನು 4 ಜನ ಪೆಂಡಿಂಗ್ ಇದ್ದರು. ನಾನು 4 ಜನ ಆದಮೇಲೆ ನನ್ನ ತಮ್ಮ ಇರಬೇಕಾಗಿತ್ತು. ನೋಡುವಾಗೆಲ್ಲ ಅಲ್ಲಿ ಸೈಡಲ್ಲಿ ಬಂದು ಕೂತಿದ್ವಿ. ಈ ಸಲ ಮಾತ್ರ ಆ ನೈಟು ಅಂದರೆ ಮಾರ್ನಿಂಗು 4-5 ಗಂಟೆಗೆ ಮಾಡಲಿಲ್ಲ. ಬೆಳಗಿನ ಜಾವ ಒಂದು 10 ಗಂಟೆ ಇಟ್ಕೊಂಡಿದ್ದಾರೆ. ಈಗ ನಮ್ಮ ಸರ್ದಿ ಅಂದರೆ ನನ್ನ ತಮ್ಮನ ಇರುಮುಡಿ ನಡೀತಾ ಇದೆ. ಈಗ ಬಂದು ಬಳಗದೆಲ್ಲ ಅಕ್ಕಿ ಹಾಕೋದಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಈ ಸತಿ ವಿಗ್ರಹ ತಂದಿಟ್ಟಿದ್ದಾರೆ. ಮೊದಲೆಲ್ಲ ಫೋಟೋ ಇಟ್ಟು ಮಾಡ್ತಿದ್ರು, ಈ ಸತಿ ವಿಗ್ರಹ ತಂದಿಟ್ಟಿದ್ದಾರೆ. ಅದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಮಾಮಿ ಕೈ ಮುಗಿಯಲಿ. ಇಲ್ಲಿ ಆಗಲೇ ಗಾಡಿ ಬಂದು ನಿಂತಿದೆ ನೋಡಿ. ಅಲ್ಲಿ ಊಟ ಮಾಡ್ತಾ ಕಾಣಿಸ್ತಾ ಇದ್ದಾರೆ ಇಲ್ಲಿ. ಇವ್ರು ಹೋಗೋ ಬಸ್ಗೆಲ್ಲ ಅಲಂಕಾರ ಮಾಡಿ ದೇವ್ರ ಫೋಟೋ ಎಲ್ಲ ಕಟ್ತಾ ಇದ್ದಾರೆ. ಅಂದರೆ ಸುತ್ತ ಕುಂಕುಮ ಇಡ್ತಾ ಇದ್ದಾರೆ. ಈಗ ಎಲ್ಲ ರೆಡಿ ಆದಮೇಲೆ ಈಗ ಗಾಡಿಗೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಮುಂಚೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಫೇಸ್ಬುಕ್ ಖುಷಿ ಪುತ್ರನೇ ಸುತನೇ ಶ್ರೀಮರ್ಧವನೇ ಬಂಧವನೇ ತಂದವನೇ ಸ್ವಾಮಿಯೇ ಗಣಪತಿ ಸ್ವಾಮಿಯೇ ಸ್ವಾಮಿಯೇ Kamu?
ಸಾನು ಏನು ಹೊಡ್ತಿದೆ ಹಾಕು ಶರಣಮ್ಮಪ್ಪ ನೋಡಲ್ಲ